ಎಲ್ಲರಿಗೂ ಬನ್ನಿ ಇವತ್ತು ನಾವು ಕಡಲೆ ಬೀಜ ಚಾಟ್ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಕಪ್ಸ್ ಬಾಯ್ಲ್ ಮಾಡಿರೋ ಕಡಲೆ ಬೀಜ ತಗೊಂಡಿದ್ದೀನಿ. ಕಡಲೆಕಾಯನ್ನ ಬಾಯ್ಲ್ ಮಾಡಿ ಅದರಿಂದ ಬೀಜ ತೆಗ್ದಿರೋದು ನಾನು. ನೀವು ಬೇಕಾದ್ರೆ ಹಾಗೇನು ಬಾಯ್ಲ್ ಮಾಡ್ಕೋಬಹುದು. ಇವಾಗ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿಕ್ಕಿರೋ ಈರುಳ್ಳಿ, ಸಣ್ಣದಕ್ಕೆ ಕಟ್ ಮಾಡಿಕ್ಕಿರೋ ಟೊಮ್ಯಾಟೊ ಹಾಕೋಬೇಕು. ಅರ್ಧ ಟೊಮ್ಯಾಟೊ ಹಾಕೊಂಡಿದ್ದೀನಿ. ಹಾಗೆ ತುರುಮ್ಕೊಂಡಿರೋ ಕ್ಯಾರೆಟ್. ಇವಾಗ ಒಂದ್ ಚಿಕ್ಕ ಪಾತ್ರೆಯಲ್ಲಿ ನಾನು 1 ಟೇಬಲ್ ಸ್ಪೂನ್ ಬಟರ್ ಹಾಕೊಂತ ಇದೀನಿ. ಇದು ಚೆನ್ನಾಗಿ ಮೆಲ್ಟ್ ಆದ್ಮೇಲೆ ಇದ್ರಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಬೇಕು. ಈ ತರ ಸ್ನಾಕ್ ಮಾಡ್ಕೊಳ್ಳಿ. ಚಳಿಗೆ ತುಂಬಾನೇ ಚೆನ್ನಾಗಿರುತ್ತೆ. ವಿಂಟರ್ ಸೀಸನ್ ಬರ್ತಿದೆ ಅಲ್ಲ. ಚಳಿಗೆ ಸ್ಪೈಸಿಯಾಗಿ ಏನಾದ್ರು ತಿನ್ಬೇಕನ್ಸಿದ್ರೆ ಈ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಇವಾಗ ಇದ್ರಲ್ಲಿ 1/4 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಗರಂ ಮಸಾಲಾ ಪೌಡರು, ಹಾಗೆ 1/4 ಟೇಬಲ್ ಸ್ಪೂನ್ ಜೀರಾ ಹಾಕ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ತುಂಬಾ ಜಾಸ್ತಿ ರೋಸ್ಟ್ ಮಾಡಬಾರ್ದು. ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಮಾಡಿಕ್ಕಿರೋ ಮಸಾಲಾನ ಇದ್ರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಖಾರ ಏನಾದ್ರು ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕ್ಕೋಬಹುದು. ಹಾಗೆ ಇದ್ರಲ್ಲಿ 1/2 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಕೊಂತ ಇದೀನಿ. ಇದ್ರಲ್ಲಿ ಬೇಕಾದ್ರೆ ಸ್ವೀಟ್ ಕಾರ್ನ್ ಮಿಕ್ಸ್ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದ್ರಲ್ಲಿ 1/2 ಟೇಬಲ್ ಸ್ಪೂನ್ ಚಾಟ್ ಮಸಾಲ ಹಾಕ್ಕೋಬೇಕು. ಅರ್ಧ ನಿಂಬೆ ಹಣ್ಣ್ ರಸ ಹಾಕ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಗ್ರೌಂಡೆಡ್ ಚಾಟ್ ರೆಡಿ ಆಗುತ್ತೆ. ನಾನ್ ಮಾಡೋ ಲಾಂಗ್ ವಿಡಿಯೋಸ್ ಎಲ್ಲ 2 ಮಿನಿಟ್ಸ್ 3 ಮಿನಿಟ್ಸ್ ಅಷ್ಟೇ ಇರುತ್ತೆ. ಜಾಸ್ತಿ ಟೈಮ್ ತಗೊಳಲ್ಲ ನಾನು. ಡೈರೆಕ್ಟ್ ಆಗಿ ರೆಸಿಪಿ ಹೇಳ್ತೀನಿ. ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.